ನೋವಾಗುತ್ತೆ ಸರ್, ಬೇಡ ಸರ್. ಅದೇ ಕಂಡವ್ರ ಮನೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಕಾದ್ರೆ ಅವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಒಬ್ಬೊಬ್ಬರು ಹೆಣ್ಮಕ್ಳು ಇನ್ನೂ ಹೊರಗಡೆ ಓಡಾಡೋಕ್ಕೆ ಭಯ ಪಡ್ತಾರೆ. ಯಾಕೆ ಗೊತ್ತಾ? ನಿಮ್ಮಂಥ ನೀಚ ಹೆಣ್ಮಕ್ಳು ಇರೋದಕ್ಕೆ. ಏಯ್ ಸರ್ 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 ಬೇಡ ಸರ್, ಸರ್ ಬೇಡ. ಕೆಟ್ಟದಾಗ ಹುಡುಗಿರು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತೀಯನೋ? ಏಯ್ ಕರ್ಕೊಳ್ರಿ ಇವ್ನು. ಅಳ್ಬೇಡ ಕೋಕಿಲ. ಸಾರಿ ಬಾವ. ಇವತ್ತು ಬಾವನಿಂದಾಗಿ ನನ್ನ ಮಾನ ಪ್ರಾಣ ಎರಡು ಉಳಿತಕ್ಕ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆದ್ರೂ ಅಕ್ಕನ ಹತ್ರ ಹೇಳ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವೇನೆ? ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಸಾಯಂಗ ಬಿಟ್ಟಿದ್ದು ಅಕ್ಕ. ನನ್ಗೆ ಇಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ನನಗೆ ಪ್ರೀಸು ನಿಮ್ಗೆ ಏನಾದ್ರು ವಿಷಯ ಗೊತ್ತಾದ್ರೆ ನೀವೆಷ್ಟು ನೋವು ಅನ್ಭವಿಸ್ತಿರೋ ಅಂತ ಈ ವಿಷಯ ಹೇಳಿಲ್ಲ ಅಕ್ಕ. ನೋಡು ಕೋಕಿಲ, ಇನ್ಮೇಲಿಂದ ಎಂಥ ಪರಿಸ್ಥಿತಿ ಬಂದರೂ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅನ್ನೋದು ನಿನ್ನ ತಲೆಲಿರಲಿ. ಜೊತೆಗೆ ಇನ್ಮುಂದೆ ಏನೇ ಆದರೂ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು. ಈ ಥರ ಅಳ್ತಾ ಕೂರೋದಲ್ಲ. ಸರಿ ಅಕ್ಕ. ಅಟೆನ್ಷನ್ ಮಿಸ್ಟರ್ ಶ್ರೀಹರಿ ಅವರೇ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಏನೇ ನಿಂದು? ಏನೇನಾ, ಸ್ವಲ್ಪ ಮರ್ಯಾದೆ ಇರ್ಲಿ. ನಿನ್ನಿಂದ ಇವತ್ತು ನಾನು ಎಷ್ಟು ಬಯಸ್ಕೊಂಡಿದ್ದೀನಿ ಅಂತ ಗೊತ್ತಾ ನಿಂಗೆ? ಅದಕ್ಕೆ ನಾನು ಇವತ್ತು ಡಿಸಿಷನ್ಗೆ ಬಂದಿದ್ದೀನಿ. ನೀನು ಬೆಳ್ಕೊಂಡೆ, ಅದೇನು ಹೇಳು? ನೋಡು, ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ. ಅದಕ್ಕೆ ಇವಾಗ ನೀನು ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸಾ? ನಿನ್ನ ಹತ್ರನೇ ಬಳೆ ಇಸ್ಕೊಂಡು ಹೋಗಿ ಅಡ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ. ಈಗ ಟ್ಯಾಕ್ಸ್ ಅಂದ್ರೆ ಎಲ್ಲಿಂದ ತರಲಿ? ಅರೆ, ಟ್ಯಾಕ್ಸ್ ಅಂದ್ರೆ ಹಣ ಅಷ್ಟಂತ ಯಾರು ಹೇಳಿದ್ದು? ಅದ್ರ ಬದಲು ಬೇರೆನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಔಟಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಶಾಪಿಂಗಿಗೂ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ನನ್ನ ರೂಮ್ ಕೂಡ ಕ್ಲೀನ್ ಮಾಡಿಕೊಡ್ಬೋದು. ಇದು ನಿನ್ನ ಪ್ಲ್ಯಾನು? ರೂಮ್ ಎಲ್ಲ ಗಲೀಜು ಮಾಡ್ಕೊ ಅಂತ ನಾನು ಹೇಳಿದ್ನಾ? ಇವಾಗ ಕ್ಲೀನು ನೀನೇ ಮಾಡ್ಕೊ. ಸರಿ ಬಿಡು, ನಾನೇ ಕ್ಲೀನ್ ಮಾಡ್ಕೋತೀನಿ. ಆದರೆ ಮಾಡೋಕ್ಕಿಂತ ಮುಂಚೆ ಅಮ್ಮನಿಗೆ ಬಳೆ ಬಗ್ಗೆ ಇರೋ ಎಲ್ಲ ಸತ್ಯನೂ ಹೇಳ್ಬಿಟ್ಟು ಮಾಡ್ತೀನಿ, ಓಕೆನಾ? ಏ ದಿವ್ಯಾ, ಸಮಾಧಾನ ಸಮಾಧಾನ. ರೂಮ್ ಕ್ಲೀನ್ ತಾನೆ, ನಾನೇ ಮಾಡ್ಕೊಡ್ತೀನಿ. ನನಗೆ ಗೊತ್ತಿತ್ತು ನೀನು ಒಪ್ಕೊಂಡೇ ಒಪ್ಕೋತಿ ಅಂತ. ಲವ್ ಯು ಅಣ್ಣ. ಬಾ 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 ಬಾ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ಇನ್ನೇನಾದ್ರೂ ನಿಮಿಷ ನನ್ನ ಜೊತೆ ಬನ್ನಿ. ಅಯ್ಯೋ ದೇವ್ರೆ, ಇವಳು ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದಾಳೆ? ನಾನೇನು ಗೊತ್ತಾಗಬಾರ್ದು ಅಂದ್ಕೊಂಡಿದ್ನೋ ಆ ಸತ್ಯ ಅವಳಿಗೆ ಗೊತ್ತಾಗೋಯ್ತಾ?